ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ನಿಮ್ಮ ದೇಹವೇ ದೇವರಿಗೆ ಆಲಯ, ಇದು ಹೇಗೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಮಾನವರಿದ್ದಾರೋ, ಎಷ್ಟು ಮನೆಗಳಿದೆಯೋ, ಎಲ್ಲ ಮನೆಗಳಲ್ಲಿ ಅವರವರ ನಂಬಿಕೆಯ ಪ್ರಕಾರ ಆ ಮನೆಗಳಲ್ಲಿ ಚಿಕ್ಕದು ಒಂದು ದೇವ್ರಿಗೋಸ್ಕರ ಅಂತೇಳಿ ಒಂದು ಮಂದಿರವನ್ನು, ಚಿಕ್ಕ ಮಂದಿರವನ್ನು ಕಟ್ಕೊಂಡಿರ್ತಾರೆ. ಅದೇ ಪ್ರಕಾರ ದೊಡ್ಡ ದೊಡ್ಡ ಮಂದಿರಗಳಿವೆ. ಪ್ರಪಂಚ ದೇಶದಲ್ಲಿ ನೋಡುವಾಗ ಪರ್ವತದ ಮೇಲೆ, ಉನ್ನತ ಸ್ಥಳದ ಮೇಲೆ, ಉನ್ನತವಾದಂಥ ಪಟ್ಟಣಗಳಲ್ಲಿ ಎಲ್ಲ ಕಡೆ ನೋಡುವಾಗ ಒಂದು ಉನ್ನತವಾದಂಥ ಮಂದಿರಗಳನ್ನು ಕಟ್ಕೊಂಡಿರ್ತಾರೆ. ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣದಲ್ಲಿ ಕೂಡ ಸೊಲೊಮೋನನು ದೇವರಿಗೆ ಒಂದು ಅದ್ಭುತವಾದಂಥ ಮಂದಿರವನ್ನು ಕಟ್ಟಿರ್ತಾರೆ. ಬಂಗಾರದ ಮೂಲಕ ದೇವರಿಗೆ ಮಂದಿರವನ್ನು ಕಟ್ಟಿದಾಗ ಆ ದೇವರು ಹೇಳುವಂಥ ಮಾತು ಏನು ಹೇಳ್ತಾ ಇದ್ದಾರೆ? ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 47ನೇ ವಚನ. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೊಮೋನನು, ಆದರೂ ಪರತ್ಪರನು ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಪರತ್ಪರನು ಅಂದರೆ ಪರಮಾತ್ಮನು ಮನುಷ್ಯರು ಕೈಗಳಿಂದ ಕಟ್ಟಿರುವ ಮಂದಿರಗಳಲ್ಲಿ ನಾನು ವಾಸ ಮಾಡೋದಿಲ್ಲ ಅಂತೇಳಿ ತಂದೆಯಾದ ಪರಮಾತ್ಮನು ಭಕ್ತರ ಮೂಲಕ ಡಿಕ್ಲೇರ್ ಹೇಳಿದ್ದಾರೆ. ಕೆಳಗಡೆ ಮಾತು ನೋಡಿ, 49ನೇ ವಚನ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈ ನಿರ್ಮಿಸಿತಲ್ಲ ಎಂಬುದಾಗಿ ಕರ್ತನು ಹೇಳುತ್ತಾನೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಆಗಿರುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಇದು ದೇವರಿಗೆ ಮಂದಿರ, ಅದು ದೇವರಿಗೆ ಮಂದಿರ, ಇದು ದೇವರಿಗೆ ಮಂದಿರ ಅಂತ ನಾವು ಮಾತಾಡ್ಕೊಳ್ತಾ ಇದ್ದೀವಲ್ಲ. ಇಲ್ಲಿ ದೇವರ ಮಂದಿರ ಇದೆ, ಅಲ್ಲಿ ದೇವರ ಮಂದಿರ ಇದೆ, ಇಲ್ಲಿ ದೇವರ ಮಂದಿರ ಇದೆ ಅಂತ ನಾವು ಮಾತಾಡ್ಕೊಳ್ತಾ ಇದ್ದೀವಲ್ಲ, ಹೌದಲ್ವ? ಹೌದು. ಮತ್ತು ದೇವರು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಅಂದರೆ ಆಕಾಶ ಸಹಿತ ಇಡಿಸಲಾರದ ಮಹಾದೇವರು, ಸರ್ವಶಕ್ತನು, ಸರ್ವೇಶ್ವರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆತನು ಹೇಳುವಂಥ ಮಾತಿನಂತ ನೋಡುವಾಗ, ಮನುಷ್ಯರು ಕಟ್ಟಿರುವಂಥ ಮಂದಿರಗಳಲ್ಲಿ ನಾನು ವಾಸ ಮಾಡೋದಿಲ್ಲ, ನಾನು ಇರಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಇರ್ತಾರೆ ದೇವರು? ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಅಂತ ಹೇಳಿದಾರಲ್ಲ, ಎಲ್ಲಿರ್ತಾರೆ? ಮನುಷ್ಯರು ಕಟ್ಟಿರುವಂಥ ಸ್ಥಳಗಳಲ್ಲಿ ನಾನು ಇರಲ್ಲ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಎಲ್ಲಿರ್ತಾರೆ ದೇವರು? ಸೊಲೊಮೋನ್ ಮಹಾರಾಜನು ದೇವ್ರಿಗೋಸ್ಕರ ಮಂದಿರ ಕಟ್ತಾರಲ್ಲ, ಅದರಲ್ಲಿ ಇರಲ್ಲ ಅಂತಲೇ ಹೇಳ್ತಾರೆ. ಮೋಶೆ ಮೂಲಕ ಗುಡಾರವನ್ನು ಏರ್ಪಾಟ್ ಮಾಡಿದಾರಲ್ಲ, ಅದರಲ್ಲಿ ಕೂಡ ನಾನು ಇರಲ್ಲ ಅಂತ ಹೇಳ್ತಾರೆ. ಮತ್ತೆ ಆಗಿರುವಾಗ ಯಾಕೆ ಅವ್ರ ಮೂಲಕ ಕಟ್ಟಿಸ್ಕೊಂಡ್ರು? ಭಕ್ತರು ಆಲಯದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದಾಗ, ನಿಮ್ಮ ಪ್ರಾರ್ಥನೆ ನಾನು ಕೇಳುತ್ತೇನೆ ಅಂತೇಳಿ ಸೊಲೊಮೋನನಿಗೆ ಒಂದು ಕಾಲದಲ್ಲಿ ವಾಗ್ದಾನ ಮಾಡ್ತಾರೆ. ಸೊಲೊಮೋನಲ್ಲಿ ಹೇಳ್ತಾನೆ, ದೇವರು ಹೇಳುವಂಥ ಮಾತು ಏನು ಗೊತ್ತಾ? ತಂದೆ, ಮಹಾ ಆಕಾಶ ಸಹಿತ ಇಡಿಸಲಾರದು ಎನ್ನುವಂಥದ್ದು ನನಗೆ ಗೊತ್ತಿದೆ ತಂದೆ. ಆದರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ನಿಮ್ಮ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತೀನಿ, ಕೇಳ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ ತಂದೆ? ನಿಮ್ಮ ಮಕ್ಕಳಿದ್ದಾರಲ್ಲ, ಪ್ರಜೆಗಳಿದ್ದಾರಲ್ಲ, ಈ ಪ್ರಜೆಗಳು ಬಂದು ಕಷ್ಟ ಸುಖಗಳನ್ನು ನಿಮ್ಮ ಬಳಿಯಲ್ಲಿ ಹಂಚ್ಕೊಳ್ಬೇಕಲ್ವ? ಅದಕ್ಕೆ ಪ್ರತ್ಯೇಕವಾದಂಥ ಸ್ಥಳವನ್ನು ಏರ್ಪಾಟ್ ಮಾಡ್ಕೊಂಡಿದ್ದೀವಿ.
ಅದು ನೀವು ಆಶೀರ್ವಾದ ಮಾಡಬೇಕು. ಭಕ್ತರು ಯಾರಾದರೂ ಬಂದು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ, ವಿಜ್ಞಾಪನೆ ಮಾಡಿದಾಗ ಅವರ ಮೊರೆಯನ್ನು ನೀವು ಲಾಲಿಸಬೇಕು ತಂದೆ, ಅವರ ಮೊರೆಯನ್ನು ಕೇಳಬೇಕು ತಂದೆ ನೀವು ಅಂತೇಳಿ ಏನ್ರಿ ವಿಜ್ಞಾಪನೆ ಮಾಡ್ಕೊಳ್ತಾನೆ ಸೊಲೊಮೋನನು. ಮೊದಲನೇ ಅರಸುಗಳು 8ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡು ಬಂದರೆ ಅಲ್ಲಿ ಗೊತ್ತಾಗುತ್ತೆ. 27ನೇ ವಚನದಲ್ಲಿ ಆಕಾಶ ಮಹಾ ಆಕಾಶ ಸಹಿತ ಇಡಿಸಲಾರದ ದೇವರೇ ಅದು ನನಗೆ ಗೊತ್ತು ಅಂತೇಳಿ ಈ ಸೊಲೊಮೋನನೇ ಒಪ್ಕೊಳ್ತಾರೆ. ಆಗಿರುವಾಗ ಮಂದಿರ ಯಾಕೆ ಕಟ್ಟಿದ್ದೀಯಪ್ಪ ಅಂದರೆ ಒಂದೇ, ಅಪ್ಪ ಈ ಪ್ರಜೆಗಳು ಬೇಡಿಕೊಂಡಾಗ ನೀವು ದಯಮಾಡಿ ಪರಲೋಕದಿಂದ ನೋಡಿ ಅವರ ಕಷ್ಟ ಸುಖಗಳನ್ನು ಸರಿಪಡಿಸಿ. ಆಯಿತು ಮಗನೇ, ಆದರೆ ಒಂದು ಕಂಡೀಷನ್ ಏನು ಗೊತ್ತಾ? ಭಯಭಕ್ತಿಯಿಂದ ಯಥಾರ್ಥವಾಗಿ ನಡ್ಕೊಂಡ್ರೇ ನಾನು ಆಶೀರ್ವಾದ ಮಾಡ್ತೀನಿ. ಒಂದು ವೇಳೆ ಪಾಪಗಳು, ಅನ್ಯಾಯಗಳು, ಮೋಸಗಳು, ದರೋಡೆಗಳು ಮಾಡಿಕೊಂಡು ಬಂದು ಮತ್ತೆ ಪ್ರಾರ್ಥನೆ ಮಾಡಿದ್ರೆ ಅಂಥವರ ಪ್ರಾರ್ಥನೆ ನಾನು ಕೇಳಲ್ಲ. ನೀವು ಮೋಸ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ, ಯಾರಿಗಾದರೂ ಅನ್ಯಾಯ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ಲಂಚ ತೆಗೆದುಕೊಂಡಿದ್ದೀರ ಅಂತ ತಿಳ್ಕೊಳ್ಳಿ, ಇನ್ನೊಬ್ಬರ ಕಷ್ಟವನ್ನು ದೋಚಿಕೊಂಡಿದ್ದೀರ ಅಂತ ತಿಳ್ಕೊಳ್ಳಿ, ಮೋಸ ಮಾಡಿ, ಅನ್ಯಾಯ ಮಾಡಿ, ತಪ್ಪು ಮಾಡಿ, ಪಾಪ ಮಾಡಿ, ವಿಗ್ರಹಾರಾಧನೆ ಮಾಡಿ ಬಂದು ನನ್ನ ಆಲಯದ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅಂಥವರ ಪ್ರಾರ್ಥನೆಯನ್ನು ನಾನು ಕೇಳೋದಿಲ್ಲ. ಇಲ್ಲಿಂದ ಅವರಿಗೆ ನಾಶ ಬರುತ್ತೆ, ಅದು ಮಾತ್ರ ತಿಳಿದುಕೋ ಸೊಲೊಮೋನನೇ. ಆಯಿತು ದೇವ, ಹಾಗೇನೆ ಮಾಡಿ ಅಂತೇಳಿ ಆ ಒಪ್ಪಂದ ಆಗುತ್ತೆ. ಪ್ರೇಯರೇ ಗಮನಿಸಬೇಕು. ಅಂದರೆ ಸೊಲೊಮೋನನು ಕಟ್ಟಿರುವಂಥ ಆಲಯದಲ್ಲೇ ದೇವರು ವಾಸ ಮಾಡದೇ ಇರುವಾಗ ನಾವು ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಒಂದು ಮನೆಗಳನ್ನು ಕಟ್ಟಿಕೊಂಡು ಚಿಕ್ಕ ಚಿಕ್ಕ ಒಂದು ಮಂದಿರವನ್ನು ಕಟ್ಕೊಳ್ತಾ ಇರ್ತೀವಿ. ದೇವರಲ್ಲಿ ಇರ್ತಾರ? ದೇವರಲ್ಲಿ ಇರಲ್ಲ ಅಂತ ಹೇಳಿರುವಾಗ ಯಾಕೆ ಕಟ್ಕೊಳ್ಬೇಕಿದ್ದನ್ನ? ಯಾಕೆ ನಾವು ಕಟ್ಟಿಕೊಳ್ಬೇಕು ಮಂದಿರ? ಯಾಕೆಂದರೆ ದೇವರ ಮಕ್ಕಳಾಗಿರುವಂಥ ನಾವು ಎಲ್ಲರೂ ಬಂದು ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ, ಸಭೆಯವರು ಎಲ್ಲರೂ ಸೇರಿ ದೇವರನ್ನ ಘನಪಡಿಸೋದಕ್ಕೆ, ದೇವರನ್ನು ಮಹಿಮೆ ಪಡಿಸೋದಕ್ಕೆ ನಾವೆಲ್ಲರೂ ಸಭೆಯಾಗಿ ಕೂಡಬೇಕಲ್ಲ. ನಾವೆಲ್ಲರೂ ಸಭೆಯಾಗಿ ಕೂಡಬೇಕು, ಆತ್ಮಿಕವಾಗಿ ಬೆಳಿಬೇಕು, ಜ್ಞಾನದಲ್ಲಿ ಬೆಳಿಬೇಕು ಅಂದಾಗ ಸಭೆಯಾಗಿ ಕೂಡೋದಕ್ಕೆ ಒಂದು ಪ್ರತ್ಯೇಕವಾದಂಥ ಸ್ಥಳ ಇರಬೇಕು. ಮಂದಿರ ಅಂದರೆ ಮಾನವ ಸಮಾಜ ಅಂದರೆ ಮನುಷ್ಯರು ಕಟ್ಟಿರುವಂಥ ಮಂದಿರ ಬೇಕು. ಆದರೆ ಈ ಮಂದಿರದಲ್ಲಿ ದೇವರು ಇರಲ್ಲ. ಆದರೆ ಯಾಕೆ ಬೇಕು ಅಂತ ನೋಡುವಾಗ ನಾವು ಆತ್ಮಿಕವಾಗಿ ಬೆಳೆಯೋದಕ್ಕೆ ಬೇಕದು, ನಾವು ದೇವರ ಧ್ಯಾನದಲ್ಲಿ ಬೆಳೆಯೋದಕ್ಕೆ ಬೇಕದು. ಒಂದು ಮನೆಯಲ್ಲಿ ಆಗಿರ್ಬೋದು, ಇನ್ನು ಇಲ್ಲಾಂದರೆ ಒಂದು ಪ್ರತ್ಯೇಕವಾದಂಥ ಸ್ಥಳ ಆಗಿರ್ಬೋದು, ಎಲ್ಲೇ ಆಗಿರೋದು ಬೇಕು. ಯಾಕೆ ಬೇಕು ಅಂದಾಗ ನಾವೆಲ್ಲರೂ ಆತ್ಮಿಕವಾಗಿ ಬೆಳಿಬೇಕು, ದೇವರ ಜ್ಞಾನದಲ್ಲಿ ಬೆಳಿಬೇಕು, ಭಕ್ತಿಯಲ್ಲಿ ಬೆಳಿಬೇಕು ಅಂದಾಗ ಒಂದು ಪ್ರತ್ಯೇಕವಾದಂಥ ಸ್ಥಳ ಅನ್ನುವಂಥದ್ದು ಇರಬೇಕು. ಹಾಗಂತ ದೇವರಲ್ಲಿ ಇರ್ತಾರಂತಲ್ಲ. ಮತ್ತು ದೇವರೆಲ್ಲಿರ್ತಾರೆ? ದೇವರಿರುವಂಥ ಸ್ಥಳ ಯಾವುದು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ 17ನೇ ವಚನ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಅಂದರೆ ದೇವರ ಮಕ್ಕಳು ದೇವರಿಗೆ ಆಲಯ. ಅದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 6ನೇ ಅಧ್ಯಾಯ 19ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಂದರೆ ನಿಮ್ಮ ದೇಹ ದೇವರಿಗೆ ಗರ್ಭಗುಡಿ, ದೇವರಿಗೆ ಆಲಯ, ದೇವರಿಗೆ ಮಂದಿರ. ಅಂದರೆ ದೇವರು ಎಲ್ಲಿ ವಾಸ ಮಾಡಬೇಕು ಅಂದುಕೊಂಡಿದ್ದಾನೆ? ಮನುಷ್ಯರಲ್ಲಿ. ಯಾವ ಮನುಷ್ಯರಲ್ಲಿ? ಭಕ್ತರಲ್ಲಿ. ಮನುಷ್ಯರಲ್ಲಿ. ಈ ಮನುಷ್ಯರು ಭಕ್ತರಾಗಬೇಕು. ಈ ಮನುಷ್ಯರು ಏನಾಗಬೇಕು? ಭಕ್ತರಾಗಬೇಕು. ಯಾವ ಭಕ್ತರಾಗಬೇಕು? ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವಂಥ, ದೇವರಿಗೆ ವಿಧೇಯರಾಗುವಂಥ ಭಕ್ತರಾಗಬೇಕು. ವಾಕ್ಯದ ಪ್ರಕಾರ ಭಕ್ತರಾಗಬೇಕು. ವಾಕ್ಯದ ಪ್ರಕಾರ ಭಕ್ತರಾದಾಗ ಅಂಥ ಭಕ್ತರಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಪ್ರಿಯರೇ. ಯಾವಾಗ ಭಕ್ತರಾಗ್ತೀವಿ? ಯಾವಾಗ ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳಿದುಕೊಂಡು, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಪಡೆದುಕೊಂಡು ದೇವರ ಸಭೆಯಲ್ಲಿ ಸೇರಿದಾಗ ದೇವರ ಮಂದಿರವಾಗ್ತೀವಿ, ದೇವರ ಆಲಯವಾಗ್ತೀವಿ.
ಈ ದೇಹ ದೇವರಿಗೆ ಆಲಯ. ಯಾರಿರಬೇಕು? ದೇವರಿರಬೇಕು, ಪವಿತ್ರಾತ್ಮನಿರಬೇಕು, ಯೇಸು ಕ್ರಿಸ್ತರಿರಬೇಕು, ದೇವರಿರಬೇಕು. ದೇವರು ಮಹಿಮೆ ಹೊಂದಬೇಕು, ದೇವರು ಆರಾಧಿಸಲ್ಪಡಬೇಕು. ಯೇಸು ಕ್ರಿಸ್ತರು ನೋಡಿ, ಮಾತಿನಲ್ಲಿ ದೇವರು ಆರಾಧನೆ ಹೊಂದುತ್ತಾರೆ, ಕ್ರಿಯೆಗಳಲ್ಲಿ ದೇವರು ಆರಾಧನೆ ಹೊಂದುತ್ತಾರೆ, ತಮ್ಮ ಜೀವಿತದಲ್ಲಿ ದೇವರು ಆರಾಧನೆ ಹೊಂದುತ್ತಾರೆ. ಅಪೊಸ್ತಲರನ್ನು ನೋಡಿ, ಅವ್ರ ಮೂಲಕ ನೋಡುವಾಗ ಮಾತಿನಲ್ಲಿ, ಕ್ರಿಯೆಗಳಲ್ಲಿ, ಬದುಕಿನಲ್ಲಿ, ಪ್ರವರ್ತನೆಯಲ್ಲಿ ದೇವರು ಮಹಿಮೆ ಹೊಂದುತ್ತಾರೆ, ದೇವರು ಮಹಿಮೆ ಹೊಂದುತ್ತಾರೆ. ಈಗಿನ ಕಾಲದಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ನೋಡಿ ಬರೀ ಜಗಳನೆ. ಒಳ್ಳೆ ಕ್ರೈಸ್ತರಿದ್ದಾರೆ, ಒಳ್ಳೆ ಭಕ್ತರಿದ್ದಾರೆ, ಒಳ್ಳೆ ಭಕ್ತರ ಮೂಲಕ ದೇವರು ಆರಾಧನೆ ಹೊಂದುತ್ತಾ ಇದ್ದಾರೆ. ಆದರೆ ಇನ್ನು ಕೆಲವರು ಎಂಥ ಭಕ್ತರಿದ್ದಾರಪ್ಪ ಅಂತ ನೋಡುವಾಗ ಈ ದೇಹವನ್ನು ದೆವ್ವಕ್ಕೆ ಒಪ್ಪಿಸಿರ್ತಾರೆ, ಈ ದೇಹವನ್ನು ದೆವ್ವಕ್ಕೆ ಒಪ್ಪಿಸಿರ್ತಾರೆ, ಸೈತಾನನಿಗೆ ಒಪ್ಪಿಸಿರ್ತಾರೆ. ಅಂದರೆ ಕೆಲವರು ಕುಡುಕತನಕ್ಕೆ ಒಪ್ಪಿಸಿರ್ತಾರೆ, ಇನ್ನು ಕೆಲವರು ಲೋಕದ ಅನೇಕ ಚಟಗಳಿಗೆ ಒಪ್ಪಿಸಿರ್ತಾರೆ, ಇನ್ನು ಕೆಲವರು ವ್ಯಭಿಚಾರಕ್ಕೆ ಒಪ್ಪಿಸಿರ್ತಾರೆ. ಕ್ರೈಸ್ತರಂತ ಹೇಳಿಕೊಳ್ತಾರೆ, ಈ ದೇಹವನ್ನು ದೆವ್ವಕ್ಕೆ ಒಪ್ಪಿಸಿರ್ತಾರೆ. ಅಂದರೆ ಕುಡುಕತನಕ್ಕೆ ಒಪ್ಪಿಸಿರ್ತಾರೆ, ಇನ್ನು ಅನೇಕ ಚಟಗಳಿಗೆ ಒಪ್ಪಿಸಿರ್ತಾರೆ, ಇನ್ನು ಅನೇಕರು ಹಣದಗೋಸ್ಕರ ಒಪ್ಪಿಸಿರ್ತಾರೆ. ಯಾವುದಕ್ಕೂ ಒಂದು ರೀತಿಯಲ್ಲಿ ದೇಹವನ್ನು ಮಾರಿಕೊಂಡಿರ್ತಾರೆ. ದೇವಾಲಯವನ್ನು ಯಾರಿಗೆ ಕೊಟ್ಟಿದ್ದಾರೆ? ದೆವ್ವಕ್ಕೆ ಕೊಟ್ಟಿದ್ದಾರೆ, ದೆವ್ವಕ್ಕೆ. ನಿಮ್ಮ ದೇಹವೇ ದೇವರಿಗೆ ಗರ್ಭಗುಡಿ, ನಿಮ್ಮ ದೇಹವೇ ದೇವರಿಗೆ ಆಲಯ, ನೀವೇ ದೇವರಿಗೆ ಆಲಯ. ನೀವೇ ದೇವರಿಗೆ ಆಲಯವಾಗಿರುವಾಗ ನಿಮ್ಮ ಮೂಲಕ, ನಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವರು ಆರಾಧಿಸಲ್ಪಡಬೇಕು. ಆರಾಧಿಸಲ್ಪಡಬೇಕಾದಂಥ ಈ ಮಂದಿರದಲ್ಲಿ ಯಾರು ಆರಾಧನೆ ಹೊಂದುತ್ತಾ ಇದ್ದಾರೆ? ಯಾರು ಆರಾಧನೆ ಹೊಂದುತ್ತಾ ಇದ್ದಾರೆ? ನೀವು ವೇಷಧಾರಿಗಳಾಗಿ ನಡ್ಕೊಂಡ್ರೆ ದೇವರು ಆರಾಧನೆ ಹೊಂದಲ್ಲ, ಸೈತಾನನು ಆರಾಧನೆ ಹೊಂದುತ್ತಾನೆ. ನೀವು ಕುರಿವೇಷ ಹಾಕಿಕೊಂಡ್ರೆ ದೇವರು ಆರಾಧನೆ ಹೊಂದಲ್ಲ. ನಿಜವಾದ ಕುರಿಗಳು ಯಾವ ರೀತಿ ಇದೆಯೋ ಅಂತ ಸಾಧುಗಳಾಗಿ ಒಳ್ಳೆಯವರಾಗಿ ಜೀವಿಸಿದಾಗ ದೇವರು ಆರಾಧನೆ ಹೊಂದುತ್ತಾರೆ. ದೇವರ ಮಹಿಮೆ ಹೊಂದಬೇಕು, ಆರಾಧನೆ ಹೊಂದಬೇಕಾದ್ರೆ ಈ ದೇಹ ದೇವರಿಗೆ ಗರ್ಭಗುಡಿ ಆಗಬೇಕು, ದೇವರಿಗೆ ಆಲಯವಾಗಬೇಕು. ಹೇಗೆ ಆಲಯವಾಗುತ್ತೆ ಅಂತ ನೋಡುವಾಗ ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯಕ್ಕೆ ವಿಧೇಯರಾದಾಗ, ಒಳಪಟ್ಟು ನಡ್ಕೊಂಡಾಗ ಈ ದೇಹ ದೇವರಿಗೆ ಆಲಯವಾಗುತ್ತೆ. ಪ್ರಿಯರೇ, ನಿನ್ನ ದೇಹ ದೇವರಿಗೆ ಆಲಯ ಆಗಬೇಕು, ನಿನ್ನ ದೇಹ ದೇವರಿಗೆ ಆಲಯವಾಗಬೇಕು. ಆಲಯ ಆಗಿರುವಂಥ ನಾವೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಬೇಕು, ಒಂದು ಸ್ಥಳದಲ್ಲಿ ಕೂಡಿ ದೇವರ ವಾಕ್ಯಗಳನ್ನು ಕಲಿಬೇಕು, ದೇವರನ್ನು ಘನಪಡಿಸ್ಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು, ದೇವರನ್ನು ಕೊಂಡಾಡಬೇಕು. ಏನು ಮಾಡ್ತಾ ಇದ್ದೀವಿ ನಾವು? ನೀವು ಏನು ಮಾಡ್ತಾ ಇದ್ದೀವಿ? ನಿಜವಾಗ್ಲೂ ವಾಕ್ಯದ ಪ್ರಕಾರ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದೀವಾ? ದೇವರನ್ನ ಘನಪಡಿಸ್ತಾ ಇದ್ದೀವಾ? ದೇವರನ್ನ ಕೊಂಡಾಡ್ತಾ ಇದ್ದೀವಾ? ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಾ? ಅಥವಾ ಲೋಕದ ರೀತಿಯಲ್ಲಿ ಈ ಕಡೆ ಆ ಕಡೆ ತಿರುಗಾಡಿ ದೇವರ ನಾಮವನ್ನು ಅವಮಾನ ಪಡಿಸ್ತಾ ಇದ್ದೀವಾ? ನಮ್ಮಿಂದ ಏನು ನಡೀತಾ ಇದೆ? ದೇವರ ಮಹಿಮೆ ಹೊಂದುತ್ತಾ ಇದ್ದಾರಾ? ದೇವ್ರ ಘನತೆ ಹೊಂದುತ್ತಾ ಇದ್ದಾರಾ? ದೇವರಿಗೆ ಆರಾಧನೆ ನಡೀತಾ ಇದೆಯಾ ಈ ದೇಹದ ಮೂಲಕ? ಅಥವಾ ದೆವ್ವ ಸೈತಾನನು ಆರಾಧನೆ ಹೊಂದುತ್ತಾ ಇದ್ದಾನೆ? ಒಂದ್ಸರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ನಿಜವಾಗ್ಲೂ ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಪ್ರವರ್ತನೆ ಮೂಲಕ ದೇವರ ಮಹಿಮೆ ಹೊಂದುತ್ತಾ ಇದ್ದಾರಾ? ನಿಮ್ಮ ಜೀವಿತದ ಮೂಲಕ ದೇವರು ಮಹಿಮೆ ಹೊಂದುತ್ತಾ ಇದ್ದಾರಾ? ಅಥವಾ ಸೈತಾನನು ಮಹಿಮೆ ಹೊಂದುತ್ತಾ ಇದ್ದಾನ? ಒಂದ್ಸರಿ ನೋಡ್ಕೊಳ್ಳಿ ಪ್ರಿಯರೇ. ಈ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕು, ಈ ದೇಹದ ಮೂಲಕ ದೇವರು ಆರಾಧನೆ ಹೊಂದಬೇಕು, ದೇವರು ಸಂತೋಷ ಪಡಬೇಕು. ಆದ್ದರಿಂದ ಜಾಗ್ರತೆ. ಕೊನೆ ದಿನಗಳಲ್ಲಿದ್ದೀವಲ್ವ? ಕೊನೆ ದಿನಗಳಲ್ಲಿದ್ದಂಥ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕಲ್ಲ ಪ್ರಿಯರೇ. ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ಯಥಾರ್ಥರಾಗಿ, ಭಕ್ತರಾಗಿ ನಾವೆಲ್ಲರೂ ಜೀವಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ದೇವರನ್ನು ಮಹಿಮೆ ಪಡಿಸಬೇಕು. ನಿನ್ನ ದೇಹವೇ ದೇವರಿಗೆ ಆಲಯ. ನಿನ್ನ ದೇಹದ ಮೂಲಕ ದೇವರು ಮಹಿಮೆ ಹೊಂದಬೇಕು, ದೇವರು ಘನತೆ ಹೊಂದಬೇಕು, ದೇವರು ಆರಾಧಿಸಲ್ಪಡಬೇಕು. ಆದ್ದರಿಂದ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಈ ದೇಹ ನಿಮ್ಮ ಆಲಯ, ಈ ಶರೀರ ನಿಮ್ಮ ಆಲಯ, ಸಭೆ ನಿಮ್ಮ ಆಲಯ ತಂದೆ. ಎಲ್ಲ ಭಕ್ತರು ನಿಮ್ಮ ಮಕ್ಕಳು, ಎಲ್ಲರ ಮಧ್ಯದಲ್ಲೇ ನೀವು ವಾಸಿಸಬೇಕು ಎಂಬ ಆಲೋಚನೆಯಿಂದ 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನನ್ನು ಕಳಿಸಿಕೊಟ್ಟಿದ್ದೀರಾ. ಆತನು ಆಲಯ, ನಿಜವಾದ ಆಲಯ. ಅದೇ ಪ್ರಕಾರ ನಿಮ್ಮ ಮಗನನ್ನು ತಿಳಿದುಕೊಂಡು ವಾಕ್ಯಕ್ಕೆ ಒಳಪಟ್ಟರೆ ಅವರು ಕೂಡ ನೀವು ಮೆಚ್ಚುವಂಥ ಆಲಯದಲ್ಲಿ ಸೇರಿಸಲ್ಪಡ್ತಾರೆ. ಹಾಗೆ ಸೇರಿಸಲ್ಪಡುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ ತಂದೆ.
ಎಲ್ಲರನ್ನು ಕನಿಕರಿಸಿ ಕಾಪಾಡಿ ಸಭೆಯಲ್ಲಿದ್ದಂಥ ಪ್ರತಿಯೊಬ್ಬರನ್ನು ಬಲಪಡಿಸಿ. ಪ್ರತಿಯೊಬ್ಬರೂ ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ವಿಧೇಯರಾಗಿ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟು ಯಥಾರ್ಥರಾಗಿ ಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.